ಮಕರ ರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ಇಂದು ನೀವು ಈ ವಿಡಿಯೋ ತೆರೆದದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಗ್ರಹಗಳು ನಿಮಗೆ ಕಳಿಸಿದ ಒಂದು ಎಚ್ಚರಿಕೆ. ಒಂದು ದೊಡ್ಡ ನಷ್ಟ ನಿಮ್ಮ ಬಾಗಿಲ ಮುಂದೆ ನಿಂತಿದೆ. ಆದರೆ ಅದು ಇನ್ನೂ ನಿಮ್ಮ ಜೀವನವನ್ನು ಪ್ರವೇಶಿಸಿಲ್ಲ. ಇನ್ನೂ ಸಮಯವಿದೆ. ಈ ಕ್ಷಣ ನೀವು ಓದುತ್ತಿರುವುದು, ಕೇಳುತ್ತಿರುವುದು, ಇದೇ ನಿಮ್ಮ ರಕ್ಷಣೆಯ ಮೊದಲ ಹೆಜ್ಜೆ. ಮಕರ ರಾಶಿ ಎಂದರೆ ಶನಿ ದೇವರ ಸ್ವಂತ ರಾಶಿ. ಶನಿ ಯಾವಾಗಲೂ ನ್ಯಾಯ ನೀಡುತ್ತಾನೆ. ಒಳ್ಳೆಯ ಕರ್ಮ ಮಾಡಿದವರಿಗೆ ಒಳ್ಳೆಯ ಫಲ, ತಪ್ಪು ದಾರಿಯಲ್ಲಿ ನಡೆದವರಿಗೆ ಕಠಿಣ ಪಾಠ. ಆದರೆ ಇಂದು ಶನಿ ನಿಮ್ಮ ಬಗ್ಗೆ ಸ್ವಲ್ಪ ಮೃದುವಾಗಿದ್ದಾನೆ. ಈ ದಿನ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಅವಕಾಶ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಇದೆ. ಇಂದು ರಾತ್ರಿ ಮಲಗುವ ಮೊದಲು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ನಿಮ್ಮ ಮುಂದಿದೆ. ಆ ನಿರ್ಧಾರ ಸರಿಯಾದರೆ ನಿಮ್ಮ ಮುಂದಿನ 30 ದಿನಗಳು ಸಂಪೂರ್ಣ ಬದಲಾಗಬಹುದು. ಹಣ, ಆರೋಗ್ಯ, ಸಂಬಂಧ, ಕೆಲಸ ಎಲ್ಲದರಲ್ಲೂ ಒಂದು ಹೊಸ ಬೆಳಕು ಕಾಣಬಹುದು. ಆದರೆ ಎಚ್ಚರಿಕೆ ಬೇಕು. ಯಾಕೆಂದರೆ ಈ ಗ್ರಹ ಸ್ಥಿತಿ ಒಂದು ಕಡೆ ಅವಕಾಶ ತೋರಿಸುತ್ತದೆ, ಮತ್ತೊಂದು ಕಡೆ ಬಲೆ ಹಾಕುತ್ತದೆ. ಆ ಬಲೆ ಯಾವುದು ಎಂದು ಗೊತ್ತಿದ್ದರೆ ಮಾತ್ರ ನೀವು ಅದರಿಂದ ತಪ್ಪಿಸಿಕೊಳ್ಳಬಹುದು. ಆ ಬಲೆಯ ಬಗ್ಗೆ, ಆ ರಕ್ಷಣೆಯ ಬಗ್ಗೆ ಇಂದು ಸಂಪೂರ್ಣವಾಗಿ ಮಾತಾಡೋಣ. ಆದರೆ ಮೊದಲು ಒಂದು ಕೆಲಸ ಮಾಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಭಯ ಬೇಡ. ಈ ಮಾಹಿತಿ ನಿಮ್ಮನ್ನು ಭಯಗೊಳಿಸಲು ಅಲ್ಲ, ನಿಮ್ಮನ್ನು ಜಾಗೃತಗೊಳಿಸಲು. ಇದನ್ನು ಕೇಳುತ್ತಾ ಕೇಳುತ್ತಾ ನಿಮ್ಮ ಒಳ ಮನಸ್ಸು ತನ್ನಷ್ಟಕ್ಕೆ ಸರಿಯಾದ ದಾರಿ ಕಂಡುಕೊಳ್ಳುತ್ತದೆ. ಅದೇ ಈ ಜ್ಯೋತಿಷ್ಯದ ನಿಜವಾದ ಶಕ್ತಿ. ಮಕರ ರಾಶಿಯ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇದೆ. ಆದರೆ ಈ ದಿನ ಗ್ರಹಗಳು ಮಕರ ರಾಶಿಯ ಎಲ್ಲರ ಮೇಲೂ ಒಂದು ವಿಶೇಷ ಪ್ರಭಾವ ಬೀರುತ್ತಿವೆ. ಆ ಪ್ರಭಾವ ಏನು, ಅದರ ಪರಿಣಾಮ ಹೇಗಿರುತ್ತದೆ, ನೀವು ಏನು ಮಾಡಬೇಕು ಎಂಬುದೆಲ್ಲವನ್ನು ಒಂದೊಂದಾಗಿ ಹೇಳುತ್ತೇನೆ. ಕೊನೆಯವರೆಗೂ ಇರಿ. ಯಾಕೆಂದರೆ ಕೊನೆಯ ಭಾಗದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಲಿದ್ದೇನೆ. ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮಕರ ರಾಶಿಯ ಪ್ರಿಯ ಸ್ನೇಹಿತರೆ, ಈ ಕ್ಷಣ ನಿಮ್ಮ ಇಷ್ಟದೇವರ ಹೆಸರು ಕೆಳಗೆ ಕಾಮೆಂಟ್ ಮಾಡಿ. ನಿಮ್ಮ ದೇವರ ಹೆಸರನ್ನು ಬರೆಯುವುದರಿಂದ ಒಂದು ಅದ್ಭುತವಾದ ಶಕ್ತಿ ನಿಮ್ಮ ಕಡೆ ಹರಿದು ಬರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆ ನಂಬಿಕೆ ಇಂದಿಗೂ ಸತ್ಯ. ಶಿವ, ಗಣೇಶ್, ಅಂಬೆ, ವೆಂಕಟೇಶ್, ಅಯ್ಯಪ್ಪ ಯಾರು ನಿಮ್ಮ ದೇವರಾಗಿದ್ದರೂ ಆ ಹೆಸರನ್ನು ಪ್ರೀತಿಯಿಂದ ಬರೆಯಿರಿ. ಆ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ. ನಿಮ್ಮ ಗ್ರಹ ದೋಷಗಳು ತುಸು ಮೆದುವಾಗುತ್ತವೆ. ಈ ವಿಡಿಯೋ ನಿಮಗೆ ಉಪಯೋಗಕರ ಎನಿಸಿದರೆ ನಿಮ್ಮ ಮಕರ ರಾಶಿ ಬಂಧು ಮಿತ್ರರಿಗೂ ತಲುಪಿಸಿ. ಒಬ್ಬರ ಜೀವನ ಉತ್ತಮವಾಗಲು ನೀವು ಕಾರಣರಾಗಬಹುದು. ಅದು ಒಂದು ಪುಣ್ಯ. ನಿಮ್ಮ ಜಾತಕ ಓದಿಸಿಕೊಳ್ಳಬೇಕೇ? ಮದುವೆ ಹೊಂದಾಣಿಕೆ ತಿಳಿಯಬೇಕೇ? ಜೀವನದ ಯಾವ ಸಮಸ್ಯೆಗಾದರೂ ಜ್ಯೋತಿಷ್ಯ ಮಾರ್ಗದರ್ಶನ ಬೇಕೇ? ಹಾಗಿದ್ದರೆ ಕಾಮೆಂಟ್ ವಿಭಾಗದಲ್ಲಿ ನೀಡಿರುವ ವಿವರಗಳನ್ನು ನೋಡಿ. ನಿಮ್ಮ ಜನ್ಮಕಾಲ, ಜನ್ಮಸ್ಥಳ ಆಧಾರದ ಮೇಲೆ ವೈಯಕ್ತಿಕ ಜಾತಕ ವಿಶ್ಲೇಷಣೆ ನೀಡಲಾಗುತ್ತದೆ. ಆ ಸೇವೆ ಸಂಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀಡಲಾಗುತ್ತದೆ. ಈಗ ಮಾತಾಡೋಣ ಗ್ರಹಗಳ ಬಗ್ಗೆ. ಮಕರ ರಾಶಿಯ ಮೇಲೆ ಈ ಹೊತ್ತು ಯಾವ ಗ್ರಹ ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ತಿಳಿಯಲು ಮೊದಲು ಒಂದು ಮೂಲ ಸತ್ಯ ಅರ್ಥ ಮಾಡಿಕೊಳ್ಳ ಬೇಕು. ಪ್ರತಿ ರಾಶಿಯ ಮೇಲೆ ಒಂದು ಅಧಿಪತಿ ಗ್ರಹ ಇರುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ, ಮತ್ತು ಈ ಹೊತ್ತು ಶನಿ ತನ್ನ ರಾಶಿಯಲ್ಲಿ ಇರುವ ತನ್ನ ಜನರ ಬಗ್ಗೆ ವಿಶೇಷ ಗಮನ ಹರಿಸುತ್ತಿದ್ದಾನೆ. ಗುರು ಗ್ರಹದ ಬಗ್ಗೆ ಮಾತಾಡುವುದಾದರೆ, ಗುರು ಈಗ ಮಕರ ರಾಶಿಗೆ ಒಂದು ಶುಭ ದೃಷ್ಟಿ ಇಡುತ್ತಿದ್ದಾನೆ. ಗುರು ಎಂದರೆ ಜ್ಞಾನ, ಸಂಪತ್ತು, ಸಂಬಂಧ ಮತ್ತು ಬೆಳವಣಿಗೆ. ಅವನ ದೃಷ್ಟಿ ಬಿದ್ದ ಮೇಲೆ ಯಾವ ಕ್ಷೇತ್ರದಲ್ಲಿ ನೀವು ಹೆಚ್ಚು ಪ್ರಯತ್ನ ಹಾಕುತ್ತೀರೋ ಆ ಕ್ಷೇತ್ರದಲ್ಲಿ ನಿಧಾನವಾಗಿ ಫಲ ಕಾಣಲು ಆರಂಭವಾಗುತ್ತದೆ. ಆದರೆ ಗುರು ಎಂದಿಗೂ ಅವಸರ ಮಾಡುವುದಿಲ್ಲ. ಸಮಯ ಬಂದಾಗ, ಅರ್ಹತೆ ಸಿದ್ಧವಾದಾಗ ಮಾತ್ರ ಕೊಡುತ್ತಾನೆ. ಈ ಕಾರಣಕ್ಕಾಗಿ ನೀವು ಈ ದಿನಗಳಲ್ಲಿ ಅಸಹನೆ ತೋರಬಾರದು. ಸಾತ್ವಿಕ ಮನಸ್ಸಿನಿಂದ ನಡೆದರೆ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತದೆ. ಶನಿ ಗ್ರಹದ ಪ್ರಭಾವ ಈ ಹೊತ್ತು ಎರಡು ರೀತಿಯಲ್ಲಿ ಇದೆ. ಒಂದು ಕಡೆ ಶನಿ ನಿಮ್ಮ ಕರ್ಮ ಫಲವನ್ನು ತಕ್ಕಡಿಯಲ್ಲಿ ತೂಗುತ್ತಿದ್ದಾನೆ. ಹಿಂದೆ ಮಾಡಿದ ಕೆಲಸ, ಹೇಳಿದ ಮಾತು, ನಡೆದ ದಾರಿ ಇವೆಲ್ಲದರ ಲೆಕ್ಕ ಈಗ ಕೊಡಬೇಕಾಗುತ್ತಿದೆ. ನೀವು ಸತ್ಯ ಮಾರ್ಗದಲ್ಲಿ ನಡೆದಿದ್ದರೆ ಶನಿ ನಿಮ್ಮ ರಕ್ಷಕ. ತಪ್ಪು ಮಾಡಿದ್ದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳಲು ಅವಕಾಶ ಕೊಡುತ್ತಿದ್ದಾನೆ. ಈ ಅವಕಾಶ ಸದಾ ಸಿಗುವುದಿಲ್ಲ. ಶನಿ ತನ್ನ ಮನೆ ರಾಶಿಯಲ್ಲಿ ಇರುವ ಜನರಿಗೆ ಮಾತ್ರ ಈ ರೀತಿ ನೇರವಾಗಿ ಒಂದು ಎಚ್ಚರಿಕೆಯ ಸಂದೇಶ ಕಳಿಸುತ್ತಾನೆ. ರಾಹು ಕೇತು ಅಕ್ಷ ಇಂದು ಮಕರ ರಾಶಿಗೆ ಒಂದು ವಿಚಿತ್ರ ಸ್ಥಿತಿ ತಂದಿದೆ. ರಾಹು ಎಂದರೆ ಆಸೆ, ಆಕಾಂಕ್ಷೆ ಮತ್ತು ಇದ್ದಕ್ಕಿದ್ದಂತೆ ಬರುವ ಬದಲಾವಣೆ. ಕೇತು ಎಂದರೆ ಬಿಡುಗಡೆ, ತ್ಯಾಗ ಮತ್ತು ಆಧ್ಯಾತ್ಮಿಕ ಜಾಗೃತಿ. ಈ ಎರಡು ಗ್ರಹಗಳು ಮಕರ ರಾಶಿಯ ಜೀವನದ ಎರಡು ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಒಟ್ಟಿಗೆ ಒತ್ತಡ ತರುತ್ತಿವೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಒಂದು ಕ್ಷೇತ್ರ ಬೆಳೆಯುತ್ತಿರುವಾಗ ಮತ್ತೊಂದು ಕ್ಷೇತ್ರ ಸ್ವಲ್ಪ ಕಷ್ಟ ಅನುಭವಿಸಬಹುದು. ಇದು ಅಸಮತೋಲನ. ಈ ಅಸಮತೋಲನವನ್ನು ಅರ್ಥ ಮಾಡಿಕೊಂಡು ಸಮತೋಲನ ತರುವ ಕೆಲಸ ನಿಮ್ಮದು. ಕರ್ಮ ಬದಲಾವಣೆಯ ಸಂಧಿಕಾಲ ಇದು. ಹಿಂದಿನ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಸಂಕಷ್ಟ, ನೋವು, ಆರ್ಥಿಕ ಒತ್ತಡ, ಸಂಬಂಧದ ಗಲಿಬಿಲಿ ಇವೆಲ್ಲ ನಿಮ್ಮ ಹಳೆಯ ಕರ್ಮದ ಕೊನೆಯ ತರಂಗಗಳು. ಆ ತರಂಗಗಳು ಮುಗಿಯುತ್ತಿವೆ.
ಹೊಸ ಅಲೆ ಬರುತ್ತಿದೆ. ಆ ಹೊಸ ಅಲೆ ನಿಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತದೆ ಎಂಬುದು ಸಂಪೂರ್ಣವಾಗಿ ನೀವು ಈ ದಿನ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಅವಲಂಬಿತ. ಈ ಕಾರಣಕ್ಕಾಗಿ ಇಂದು ತುಂಬಾ ಜಾಗರೂಕತೆಯಿಂದ ನಡೆಯಬೇಕು. ಜೀವನದ ಈ ಹಂತ ಒಂದು ಸಂಧಿ. ಹಳೆಯ ಚಾಪ್ಟರ್ ಮುಗಿಯುತ್ತಿದೆ, ಹೊಸ ಚಾಪ್ಟರ್ ಆರಂಭವಾಗುತ್ತಿದೆ. ಈ ಸಂಧಿ ಸಮಯದಲ್ಲಿ ತಪ್ಪು ಮಾಡಿದರೆ ಮುಂದಿನ ಚಾಪ್ಟರ್ ಕಷ್ಟಮಯವಾಗುತ್ತದೆ. ಸರಿಯಾಗಿ ನಡೆದರೆ ಮುಂದಿನ ಚಾಪ್ಟರ್ ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯವಾಗಬಹುದು. ಇದೀಗ ನೀವು ಕೇಳಿದ ಎಲ್ಲಾ ಗ್ರಹ ಪ್ರಭಾವಗಳ ನಂತರ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ. ನಾನು ಏನು ಮಾಡಬೇಕು? ಮಕರ ರಾಶಿಯವರೇ, ಇದು ಭಯಪಡುವ ಸಮಯ ಅಲ್ಲ, ಇದು ಸರಿಪಡಿಸುವ ಸಮಯ. ದೇವರು ನಿಮ್ಮ ಜೀವನದಲ್ಲಿ ಸಮಸ್ಯೆ ಕೊಡುತ್ತಾನೆ ಅಂದರೆ ಅದಕ್ಕೆ ಪರಿಹಾರ ಮಾರ್ಗವೂ ಕೊಡುತ್ತಾನೆ. ನೀವು ಆ ಮಾರ್ಗ ನೋಡಬೇಕು ಅಷ್ಟೇ. ಮೊದಲಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರಿಗೆ ತುಸು ಅರಿಶಿನ ಹಾಕಿ ಕುಡಿಯುವ ಅಭ್ಯಾಸ ಮಾಡಿ. ಇದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿನ ಅಶುದ್ಧಿಯನ್ನು ಕೂಡ ತೊಳೆಯುತ್ತದೆ ಎಂದು ನಂಬಲಾಗಿದೆ. ನಂತರ ಕನಿಷ್ಠ 5 ನಿಮಿಷ ನಿಮ್ಮ ಇಷ್ಟದೇವರ ಮುಂದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಯಾವುದನ್ನು ಬೇಡಿಕೊಳ್ಳಬೇಡಿ, ಕೇವಲ ನಿಮ್ಮ ಮನಸ್ಸಿನ ಮಾತು ದೇವರಿಗೆ ಹೇಳಿ. ಆ ಸಂಪರ್ಕ ನಿಮ್ಮ ಒಳಗಿನ ಭಯವನ್ನು ನಿಧಾನವಾಗಿ ಕರಗಿಸುತ್ತದೆ. ಶನಿವಾರದ ದಿನ ಒಂದು ಸಣ್ಣ ಸೇವೆ ಮಾಡಿ. ಅದು ದೊಡ್ಡದಾಗಿರಬೇಕೆಂದಿಲ್ಲ. ಒಂದು ಹಸಿದವರಿಗೆ ಊಟ ಕೊಡಬಹುದು ಅಥವಾ ಪಕ್ಷಿಗಳಿಗೆ ಧಾನ್ಯ ಹಾಕಬಹುದು. ಶನಿ ದೇವರಿಗೆ ಇದು ಅತ್ಯಂತ ಪ್ರಿಯವಾದ ಕಾರ್ಯ. ನೀವು ಮಾಡಿದ ಆ ಸಣ್ಣ ಪುಣ್ಯ ನಿಮ್ಮ ದೊಡ್ಡ ಸಮಸ್ಯೆಯನ್ನು ತಡೆಯುವ ಶಕ್ತಿ ಹೊಂದಿದೆ. ಇನ್ನೊಂದು ಮುಖ್ಯ ವಿಷಯ, ಈ ದಿನಗಳಲ್ಲಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಲಿ. ನೀವು ಹೇಳುವ ಒಂದು ಕಠಿಣ ಮಾತು, ಒಂದು ತಪ್ಪು ನಿರ್ಧಾರ, ಇವುಗಳು ದೊಡ್ಡ ಪರಿಣಾಮ ಕೊಡಬಹುದು. ಆದ್ದರಿಂದ ಪ್ರತಿಯೊಂದು ಮಾತು ಹೇಳುವ ಮೊದಲು ಒಂದು ಕ್ಷಣ ತಡೆಯಿರಿ, ಯೋಚಿಸಿ, ನಂತರ ಮಾತಾಡಿ. ನಿಮ್ಮ ಮನಸ್ಸಿನಲ್ಲಿ ಬೇಸರ, ಕೋಪ, ನಿರಾಶೆ ಇದ್ದರೆ ಅದನ್ನು ಒತ್ತಿ ಹಾಕಬೇಡಿ. ಯಾರಾದರೂ ವಿಶ್ವಾಸದ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಿ, ಇಲ್ಲವಾದರೆ ಒಂದು ಕಾಗದದಲ್ಲಿ ಬರೆಯಿರಿ. ಆ ಭಾವನೆ ಹೊರಬಂದಾಗ ಮಾತ್ರ ಅದು ನಿಮ್ಮ ಮೇಲೆ ಪ್ರಭಾವ ಕಡಿಮೆ ಮಾಡುತ್ತದೆ. ಇದು ಕೇವಲ ಪರಿಹಾರ ಅಲ್ಲ, ಇದು ನಿಮ್ಮ ಕರ್ಮ ಶುದ್ಧೀಕರಣ. ಈ ಸಣ್ಣ ಸಣ್ಣ ಕ್ರಮಗಳು ನಿಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಬದಲಿಸುತ್ತವೆ. ಈಗ ನಿಮ್ಮ ಜೀವನದ ಮುಂದಿನ 7 ರಿಂದ 14 ದಿನಗಳ ಬಗ್ಗೆ ನೋಡೋಣ. ಮಕರ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ಕಾಣಬಹುದು. ನೀವು ಬಹಳ ದಿನಗಳಿಂದ ಮಾಡಿದ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ಈ ದಿನಗಳಲ್ಲಿ ಹಿರಿಯರಿಂದ ಒಂದು ಸಣ್ಣ ಗುರುತು ಸಿಗುತ್ತದೆ. ಒಂದು ಮಾತು, ಒಂದು ಪ್ರಶಂಸೆ ಅಥವಾ ಒಂದು ಹೊಸ ಜವಾಬ್ದಾರಿ. ಇದು ಮುಂದೆ ದೊಡ್ಡ ಅವಕಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ವ್ಯಾಪಾರದಲ್ಲಿ ಇರುವವರಿಗೆ ಈ ಸಮಯ ಸ್ವಲ್ಪ ಮಿಶ್ರ ಫಲ ನೀಡುತ್ತದೆ. ಒಂದು ಕಡೆ ಹಣ ಬರುತ್ತಿರುವಂತೆ ಕಾಣುತ್ತದೆ, ಆದರೆ ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಬರುತ್ತವೆ. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯ. ಯಾರನ್ನಾದರೂ ಅಂದವಾಗಿ ನಂಬುವುದು ಈ ಸಮಯದಲ್ಲಿ ಸರಿಯಲ್ಲ. ಒಂದು ಸಣ್ಣ ಲೆಕ್ಕದ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಹೂಡಿಕೆ, ಸಾಲ ಅಥವಾ ದೊಡ್ಡ ಖರೀದಿ, ಈ ಎಲ್ಲದಲ್ಲೂ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ತಕ್ಷಣದ ಲಾಭದ ಲಾಲಸೆಗೆ ಒಳಗಾಗಬೇಡಿ. ಯಾಕೆಂದರೆ ರಾಹು ಈ ಸಮಯದಲ್ಲಿ ಇದು ಒಳ್ಳೆಯ ಅವಕಾಶ ಎಂದು ತೋರಿಸಿ ತಪ್ಪು ದಾರಿಯಲ್ಲಿ ಕರೆದೊಯ್ಯುವ ಸಾಧ್ಯತೆ ಇದೆ. ಆದರೆ ಒಳ್ಳೆಯ ವಿಷಯ ಏನೆಂದರೆ, ನೀವು ಜಾಗರೂಕತೆಯಿಂದ ನಡೆದರೆ ಈ ಸಮಯದಲ್ಲಿ ನೀವು ಒಂದು ದೊಡ್ಡ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಇದು ನಿಮ್ಮ ಭಾಗ್ಯ ಮತ್ತು ನಿಮ್ಮ ಜಾಗೃತಿಯ ನಡುವಿನ ಆಟ. ಇನ್ನು ಸಂಬಂಧಗಳ ಬಗ್ಗೆ ಮಾತಾಡೋಣ. ಪ್ರೇಮ ಸಂಬಂಧಗಳಲ್ಲಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಪರೀಕ್ಷೆಯ ಹಂತ ಬರುತ್ತದೆ. ನಿಮ್ಮ ನಡುವೆ ಇದ್ದ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಬಹುದು. ತಪ್ಪು ಅರ್ಥಗಳು ಹುಟ್ಟಬಹುದು. ನೀವು ಹೇಳಿದ ಒಂದು ಮಾತು ಅವರು ಅರ್ಥ ಮಾಡಿಕೊಂಡುದು ಬೇರೆ ಆಗಬಹುದು. ಈ ಕಾರಣಕ್ಕಾಗಿ ಸಂವಹನ ಬಹಳ ಮುಖ್ಯ. ನೀವು ನಿಜವಾಗಿ ಆ ವ್ಯಕ್ತಿಯನ್ನು ಕಳೆದುಕೊಳ್ಳಲು ಇಷ್ಟಪಡುತ್ತೀರಾ ಅಥವಾ ಕೋಪದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೀರಾ? ಈ ಪ್ರಶ್ನೆಯನ್ನು ನಿಮ್ಮೊಳಗೆ ಕೇಳಿಕೊಳ್ಳಿ. ಉತ್ತರ ನಿಮಗೆ ದಾರಿ ತೋರಿಸುತ್ತದೆ. ವಿವಾಹಿತರಿಗೆ ಈ ಸಮಯದಲ್ಲಿ ಮನೆಯೊಳಗೆ ಸಣ್ಣ ಗಲಾಟೆಗಳು ಆಗಬಹುದು. ಹಣ, ಜವಾಬ್ದಾರಿ ಅಥವಾ ಕುಟುಂಬದ ವಿಷಯಗಳಲ್ಲಿ ಅಭಿಪ್ರಾಯ ಭೇದ ಉಂಟಾಗಬಹುದು. ಆದರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದರೆ ದೊಡ್ಡ ಸಮಸ್ಯೆ ತಪ್ಪಿಸಬಹುದು. ಅದು ಕೇಳುವುದು. ಎದುರಾಳಿ ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿ, ಅರ್ಥ ಮಾಡಿಕೊಳ್ಳಿ, ನಂತರ ಉತ್ತರ ನೀಡಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಅಥವಾ ಅವರ ಮಾತುಗಳಿಗೆ ಸಂಬಂಧಿಸಿದಾಗಿ ಸ್ವಲ್ಪ ಒತ್ತಡ ಅನುಭವಿಸಬಹುದು. ಆದರೆ ಅವರ ಆಶೀರ್ವಾದವೇ ನಿಮ್ಮ ದೊಡ್ಡ ರಕ್ಷೆ. ಅವರನ್ನು ಕಡೆಗಣಿಸಬೇಡಿ. ಈ ಸಮಯದಲ್ಲಿ ಒಂದು ಸತ್ಯ ನೆನಪಿಡಿ, ಸಂಬಂಧಗಳು ತಾನಾಗಿಯೇ ಮುರಿಯುವುದಿಲ್ಲ. ನಾವು ಮಾಡಿದ ಸಣ್ಣ ನಿರ್ಲಕ್ಷ್ಯವೇ ಅವುಗಳನ್ನು ದುರ್ಬಲ ಮಾಡುತ್ತದೆ. ನೀವು ಜಾಗರೂಕರಾದರೆ, ನೀವು ಪ್ರೀತಿಯಿಂದ ನಡೆದುಕೊಂಡರೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲವಾಗಬಹುದು. ಮಕರ ರಾಶಿಯವರೇ, ಈಗ ಬಹಳ ಮುಖ್ಯವಾದ ವಿಷಯ ಹೇಳಲಿದ್ದೇನೆ. ಕಿವಿಗೊಟ್ಟು ಕೇಳಿ. ಆರೋಗ್ಯದ ವಿಷಯದಲ್ಲಿ ಈ ಸಮಯ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶ ಕಳಿಸುತ್ತಿದೆ.
ಶನಿ ಮತ್ತು ಕೇತು ಒಟ್ಟಾಗಿ ಪ್ರಭಾವ ಬೀರುವಾಗ ನಿದ್ದೆ ಸರಿಯಾಗಿ ಆಗದಿರಬಹುದು. ಆಯಾಸ, ತಲೆನೋವು ಅಥವಾ ಅಜೀರ್ಣದ ಸಮಸ್ಯೆ ಕಾಡಬಹುದು. ಇದನ್ನು ಚಿಕ್ಕದು ಎಂದು ಕಡೆಗಣಿಸಬೇಡಿ. ನಿಮ್ಮ ದೇಹ ನಿಮಗೆ ಒಂದು ಸಂಕೇತ ಕೊಡುತ್ತಿದೆ. ಆ ಸಂಕೇತವನ್ನು ಕೇಳಿಸಿಕೊಳ್ಳಿ. ನೀರು ಸಾಕಷ್ಟು ಕುಡಿಯಿರಿ. ಊಟದ ಸಮಯ ತಪ್ಪಿಸಬೇಡಿ. ತಡರಾತ್ರಿ ಎಚ್ಚರವಾಗಿ ಕುಳಿತು ಯೋಚನೆ ಮಾಡುವ ಅಭ್ಯಾಸ ಇದ್ದರೆ ಅದನ್ನು ಈ ಸಮಯದಲ್ಲಿ ಕಡಿಮೆ ಮಾಡಿ. ಮನಸ್ಸಿನ ಶಾಂತಿ ದೇಹದ ಆರೋಗ್ಯಕ್ಕೆ ನೇರವಾಗಿ ಸಂಬಂಧ ಹೊಂದಿರುತ್ತದೆ ಎಂಬುದು ಜ್ಯೋತಿಷ್ಯ ಮಾತ್ರ ಅಲ್ಲ, ವಿಜ್ಞಾನವು ಒಪ್ಪುವ ಸತ್ಯ. ವಯಸ್ಸಾದ ಮಕರ ರಾಶಿಯವರಿಗೆ ಮೊಣಕಾಲು, ಕೀಲು ಅಥವಾ ಬೆನ್ನಿನ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು. ಈ ಸಮಯದಲ್ಲಿ ಶನಿ ಅಧಿಪತ್ಯದ ರಾಶಿಯ ಜನರ ಮೇಲೆ ಹೀಗೆ ಪ್ರಭಾವ ಬೀರುವುದು ಸ್ವಾಭಾವಿಕ. ವೈದ್ಯರ ಸಲಹೆ ತೆಗೆದುಕೊಳ್ಳಲು ತಡ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಈ ಹೊತ್ತು ಒಂದು ಆಸಕ್ತಿಕರ ಸಮಾಚಾರ ಇದೆ. ನೀವು ಬಹಳ ದಿನಗಳಿಂದ ಕಲಿಯಲು ಪ್ರಯತ್ನ ಮಾಡುತ್ತಿದ್ದ ಒಂದು ವಿಷಯ ಈ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಬಹುದು. ಒಂದು ಹೊಸ ಅಧ್ಯಾಪಕರ ಮಾರ್ಗದರ್ಶನ, ಒಂದು ಹೊಸ ಪುಸ್ತಕ ಅಥವಾ ಒಂದು ಹೊಸ ವಿಧಾನ. ಇವುಗಳಲ್ಲಿ ಒಂದು ನಿಮ್ಮ ಜ್ಞಾನದ ಬಾಗಿಲು ತೆರೆಯುತ್ತದೆ. ಈ ಸಮಯದಲ್ಲಿ ಕಲಿಕೆಯ ಮೇಲೆ ಹೆಚ್ಚು ಗಮನ ಕೊಡಿ. ಫಲ ನಿಶ್ಚಿತ. ಪ್ರಯಾಣ ಮತ್ತು ವಿದೇಶ ಅವಕಾಶಗಳ ಬಗ್ಗೆ ಹೇಳಬೇಕಾದರೆ, ಈ ಸಮಯದಲ್ಲಿ ದೂರ ಪ್ರಯಾಣ ಮಾಡುವ ಯೋಜನೆ ಇದ್ದರೆ ಅದನ್ನು ಸ್ವಲ್ಪ ಮುಂದೂಡುವುದು ಒಳ್ಳೆಯದು. ಅವಸರದ ಪ್ರಯಾಣ ಅನಾನುಕೂಲ ತರಬಹುದು. ಆದರೆ ವಿದೇಶದಲ್ಲಿ ಕೆಲಸ ಅಥವಾ ಓದಿನ ಅವಕಾಶ ಕಾಯುತ್ತಿರುವವರಿಗೆ ಮುಂದಿನ 30 ದಿನಗಳಲ್ಲಿ ಒಂದು ಹೊಸ ಮಾರ್ಗ ತೆರೆಯಬಹುದು. ಅದಕ್ಕಾಗಿ ಸಿದ್ಧವಾಗಿರಿ. ಅಡಗಿರುವ ಅಪಾಯಗಳ ಬಗ್ಗೆ ಹೇಳಬೇಕಾದರೆ, ಈ ದಿನಗಳಲ್ಲಿ ಹೊಸ ವ್ಯಕ್ತಿಗಳ ಬಗ್ಗೆ ಅತಿ ವಿಶ್ವಾಸ ಬೇಡ. ಅಪರಿಚಿತರು ಒಳ್ಳೆಯ ಮಾತಾಡಿ ನಿಮ್ಮ ಹಣ ಅಥವಾ ನಂಬಿಕೆ ಕಸಿದುಕೊಳ್ಳಲು ಪ್ರಯತ್ನಿಸಬಹುದು. ಡಿಜಿಟಲ್ ವ್ಯವಹಾರ, ಅಂತರ್ಜಾಲ ಮೂಲಕ ಬರುವ ಯಾವುದೇ ಅವಕಾಶ, ಇವನ್ನು ಎರಡೆರಡು ಬಾರಿ ಪರಿಶೀಲಿಸಿ. ಆಮಿಷಕ್ಕೆ ಒಳಗಾಗಬೇಡಿ. ಇದೇ ಆ ದೊಡ್ಡ ನಷ್ಟ ತಪ್ಪಿಸಿಕೊಳ್ಳುವ ದಾರಿ. ಈಗ ಬಂತು ಆ ಕ್ಷಣ. ಆ ಅಪರೂಪದ ದೈವಿಕ ತಿರುವಿನ ಬಗ್ಗೆ ಮಾತಾಡೋಣ. ಮಕರ ರಾಶಿಯ ಇತಿಹಾಸದಲ್ಲಿ ಕೆಲವು ದಶಕಗಳಿಗೊಮ್ಮೆ ಒಂದು ವಿಶೇಷ ಕರ್ಮ ಸಂಧಿ ಉಂಟಾಗುತ್ತದೆ. ಆ ಸಂಧಿ ಈಗ ಬಂದಿದೆ. ಗುರು, ಶನಿ ಮತ್ತು ರಾಹು ಮೂರು ಒಂದೇ ಸಮಯದಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿರುವ ಈ ಸಂದರ್ಭ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ತಿರುವು. ಈ ತಿರುವಿನಲ್ಲಿ ನೀವು ಎಡಕ್ಕ ಹೋದರೆ ಕಷ್ಟ, ಬಲಕ್ಕೆ ಹೋದರೆ ಬೆಳಕು. ಬಲದಾರಿ ಯಾವುದು? ಸತ್ಯ, ಪ್ರಾಮಾಣಿಕತೆ ಮತ್ತು ತಾಳ್ಮೆ. ಈ ಮೂರು ನಿಮ್ಮ ಮಂತ್ರವಾಗಿರಲಿ. ಲೋಕದ ಒತ್ತಡಕ್ಕೆ ಮಣಿಯದೆ, ಅವಸರದ ನಿರ್ಧಾರ ತೆಗೆದುಕೊಳ್ಳದೆ, ನಿಮ್ಮ ಆತ್ಮಸಾಕ್ಷಿ ಹೇಳುವ ಮಾರ್ಗದಲ್ಲಿ ನಡೆದರೆ ಈ ಮೂರು ಗ್ರಹಗಳ ಶಕ್ತಿ ನಿಮ್ಮ ಪರ ನಿಲ್ಲುತ್ತದೆ. ಆ ಶಕ್ತಿ ನಿಮ್ಮ ಜೀವನದ ಒಂದು ಸ್ಥಿರ ಅಡಿಪಾಯ ಹಾಕಲಿದೆ. ಈ ಕರ್ಮ ತಿರುವು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಕೂಡ ಬಡಿದೆಬ್ಬಿಸುತ್ತಿದೆ. ನೀವು ಹಿಂದೆ ಎಂದಾದರೂ ದೇವರ ಬಗ್ಗೆ ಸಂಶಯಪಡಿಸಿದ್ದರೆ, ನನ್ನ ಪ್ರಾರ್ಥನೆ ಕೇಳಲಿಲ್ಲ ಎಂದು ನಿರಾಶೆ ಪಟ್ಟಿದ್ದರೆ, ಈ ಸಮಯ ಆ ಸಂಶಯ ದೂರ ಆಗುವ ಕಾಲ. ಒಂದು ಅನಿರೀಕ್ಷಿತ ಘಟನೆ, ಒಂದು ಅದ್ಭುತ ಸಂದರ್ಭ ಅಥವಾ ಒಂದು ವ್ಯಕ್ತಿಯ ರೂಪದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಬಹುದು. ಆ ಕ್ಷಣ ಗುರುತಿಸಿ ತಪ್ಪಿಸಿಕೊಳ್ಳಬೇಡಿ. ಇದು ನಿಜಕ್ಕೂ ಒಂದು ತಲೆಮಾರಿಗೊಮ್ಮೆ ಬರುವ ಕರ್ಮಸಂಧಿ. ನಿಮ್ಮ ತಾತ ಅಜ್ಜಂದಿರ ಕಾಲದಲ್ಲಿ ಬಂದ ಗ್ರಹ ಸ್ಥಿತಿ ಈಗ ಮತ್ತೆ ಬಂದಿದೆ. ಆ ಕಾಲದ ಮಕರ ರಾಶಿಯ ಜನ ಈ ಸಂಧಿ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರು. ಅದರ ಫಲ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದೊರೆಯಿತು. ಈಗ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುತ್ತದೆ. ಇದನ್ನು ಭಯದಿಂದ ಓದಬೇಡಿ, ಜವಾಬ್ದಾರಿಯ ಅರಿವಿನಿಂದ ಓದಿ. ನೀವು ಸಮರ್ಥರು. ನಿಮ್ಮ ಒಳಗೆ ಶನಿ ದೇವರ ಶಕ್ತಿ ಇದೆ. ಆ ಶಕ್ತಿ ಎಂದರೆ ತಾಳ್ಮೆ, ಪರಿಶ್ರಮ ಮತ್ತು ಅಚಲ ಮನೋಬಲ. ಈ ಮೂರು ನಿಮ್ಮ ಜನ್ಮ ಸ್ವಭಾವ. ಮಕರ ರಾಶಿಯ ಪ್ರಿಯ ಮಿತ್ರರೇ, ಈಗ ಕೊನೆಯ ಮಾತು. ಜೀವನ ಯಾವಾಗಲೂ ಸುಲಭ ಆಗಿರುವುದಿಲ್ಲ. ಆದರೆ ಕಠಿಣ ಕ್ಷಣಗಳಲ್ಲಿ ಮಾತ್ರ ನಮ್ಮ ನಿಜವಾದ ಶಕ್ತಿ ಹೊರಬರುತ್ತದೆ. ನೀವು ಇಲ್ಲಿವರೆಗೂ ಬದುಕಿ ಬಂದಿರಿ. ಎಷ್ಟೋ ಕಷ್ಟ ದಾಟಿದ್ದೀರಿ, ಇನ್ನೂ ದಾಟುತ್ತೀರಿ. ಏಕೆಂದರೆ ಮಕರ ರಾಶಿಯ ಜನ ಸೋಲಿಗೆ ಹೆದರುವ ಜನ ಅಲ್ಲ. ಶನಿ ಅವರ ಅಧಿಪತಿ. ಶ್ರಮ, ನ್ಯಾಯ ಮತ್ತು ಸ್ಥಿರತೆ ಅವರ ಧರ್ಮ. ಈ ದಿನ ಒಂದು ಕೆಲಸ ಮಾಡಿ. ನಿಮ್ಮ ಇಷ್ಟದೇವರ ಮುಂದೆ ನಿಂತು ಒಂದೇ ಒಂದು ಮಾತು ಹೇಳಿ, ನಾನು ಸರಿಯಾದ ದಾರಿಯಲ್ಲಿ ನಡೆಯಲು ಸಿದ್ಧ. ಅಷ್ಟು ಸಾಕು. ಆ ಒಂದು ಮಾತು ನಿಮ್ಮ ಕರ್ಮದ ದಿಕ್ಕನ್ನು ಬದಲಿಸುವ ಶಕ್ತಿ ಹೊಂದಿದೆ. ಮುಂದಿನ ದಿನಗಳು ನಿಮ್ಮ ಜೀವನದ ಒಳ್ಳೆಯ ಅಧ್ಯಾಯದ ಆರಂಭ. ಆ ಅಧ್ಯಾಯ ಬರೆಯುವ ಕಲಮು ನಿಮ್ಮ ಕೈಯಲ್ಲಿದೆ. ಭಯ ಬೇಡ, ನಂಬಿಕೆ ಇರಲಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿದೆ. ಶನಿ ದೇವರ ಕೃಪೆ ಸದಾ